ಮಾರನಾಥ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಶುಭಕರವಾದ ದಿನ, ಈ ಪುನರುತ್ಥಾನ ದಿನದಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಒಟ್ಟಾಗಿ ಕೂಡಿ ಒಂದು ಸಣ್ಣ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ನಮ್ಮ ಸಭೆಗಳಿಗೆ ನಾವೆಲ್ಲರೂ ಸಿದ್ಧರಾಗಿ ಹೋಗೋಣ. ಸಭೆಗಳನ್ನು ಯಾರು ಮಿಸ್ ಮಾಡಬೇಡಿ. ದಯವಿಟ್ಟು ಪುನರುತ್ಥಾನ ದಿನ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಿರೋ ದಿನ ಆಗಿರೋದ್ರಿಂದ ಯಾರು ಕೂಡ ಸಭೆಗಳು ದೂರವಾಗದಂತೆ ಬನ್ನಿ. ಬೇಗನೆ ಒಂದು ವಾಕ್ಯ, ಲೂಕನ ಬರೆದ ಸುವಾರ್ತೆ ಪುಸ್ತಕ 1ನೇ ಅಧ್ಯಾಯ 37ನೇ ವಚನ, ದ ಬುಕ್ ಆಫ್ ಲೂಕ 1:37. ಯಾಕಂದರೆ ದೇವರಿಗೆ ಅಸಾಧ್ಯವಾಗಿದ್ದು ಯಾವುದು ಇಲ್ಲ ಎಂದು ಹೇಳಿದನು. ಫಾರ್ ವಿತ್ ಗಾಡ್ ನಥಿಂಗ್ ಶಾಲ್ ಬಿ ಇಂಪಾಸಿಬಲ್. ಬಹಳ ಸಣ್ಣ ವಾಕ್ಯ, ಬಹಳ ಬಲವುಳ್ಳ ವಾಕ್ಯ. ದೇವರಿಗೆ ಅಸಾಧ್ಯ ಅಂತ ಯಾವುದು ಕೂಡ ಇಲ್ಲ. ಈ ದೇವರು ಯೇಸು ಸ್ವಾಮಿ ಎಂಥವರಂದ್ರೆ ಆತನ ಕೈಯಿಂದ ಸಕಲವು ಸಾಧ್ಯವಾಗುತ್ತದೆ. ಮನುಷ್ಯರಾಗಿ ನಮಗೆ ಕೆಲವು ವಿಷಯಗಳು ಈ ಭಾನುವಾರ ದಿನ ತನಕ, ಕಳೆದ ಸೋಮವಾರದಿಂದ ಅನೇಕ ವಿಷಯಗಳು ಅಸಾಧ್ಯ ಸಾಧ್ಯ ಸಾಧ್ಯ ಅಂತ ತಿಳ್ಕೊಂಡಿರಬಹುದು. We thought that everything is impossible to men, but there is nothing impossible for God. Everything is possible for God. Amen. ದೇವರಿಂದ ಸಕಲವು ಸಾಧ್ಯವಾಗುತ್ತದೆ. ಪ್ರಿಯ ಮಕ್ಕಳೇ, ಈ ಜುಲೈ ತಿಂಗಳಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ವಿರುದ್ಧವಾಗಿ ಏನಾದರೂ ಅಸಾಧ್ಯ ಎಂಬ ಕಾರ್ಯಗಳು ನಿಮ್ಮನ್ನು ಓಡಿಸಿಕೊಂಡು ನಿಮ್ಮನ್ನು ಹಿಂಸೆ ಪಡಿಸುತ್ತಾ ಈ ದಿನ ತನಕ ತಂದಿದ್ಯಾ? ತಿಳ್ಕೊಡ್ರಿ. ಈ ವಿಷಯಗಳನ್ನು ಪ್ರಾರ್ಥನೆಯ ರೂಪದಲ್ಲಿ ದೇವರು ಬಳಿಯಲ್ಲಿ ಇಟ್ಟು ನೀವು ಪ್ರಾರ್ಥನೆ ಮಾಡಿದರೆ ನಿಶ್ಚಯವಾಗಿ ಅಸಾಧ್ಯವನ್ನು ಸುಸಾಧ್ಯ ಮಾಡೋ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಅಸಾಧ್ಯಗಳನ್ನು ಸಾಧ್ಯಪಡಿಸೋ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ದೇವರು ಯಾರು ಗೊತ್ತಾ? ಈ ಬೆಳಗಿನ ಜಾವದಲ್ಲಿ ನೀವು ಪ್ರಾರ್ಥನೆ ಮಾಡ್ತಿರೋ ದೇವರು ಯಾರು ಗೊತ್ತಾ? ಯಾವುದು ನಿನಗೆ ಅಸಾಧ್ಯವೋ ಅದು ಆ ದೇವರಿಗೆ ಸಾಧ್ಯವಾಗಿದೆ. ಸೊ ಏನು ಮಾಡಬೇಕು? ನೀವು ಯಾವುದೋ ಹಣ್ಣು, ಕಾಯೋ, ಗಿಡ, ಮರ ಏನು ತಗೊಂಡು ಬರಬೇಡಿ. ನಿನ್ನ ಕಣ್ಣೀರಿನಿಂದ ಯೇಸು ಸ್ವಾಮಿ ಪಾದದ ಪೀಠ ಬಳಿಯಲ್ಲಿ ಬಂದು ನೀವು ಕಣ್ಣೀರಿನಿಂದ, ಅಯ್ಯ ನನ್ನಿಂದ ಅಸಾಧ್ಯವಾಗುತ್ತಾ ಇದೆ, ಐ ಕಾಂಟ್ ಏಬಲ್ ಟು ಬರ್ಡನ್, ನನ್ನಿಂದ ಆಗುತ್ತಾ ಇಲ್ಲ, ನನಗೆ ಅಸಾಧ್ಯ ಅಂತ ದೇವರ ಕೈಯಲ್ಲಿ ಅದು ಒಪ್ಪಿಸಿಕೊಳ್ಳಿ. ನೋಡ್ರಿ, ದೇವರು ಹೇಳುತ್ತಾರೆ ಇದು ನನಗೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರಿಗೆ ಸಾಧ್ಯವಾಗಿರೋದು ಈ ದಿನ ದೇವರ ಕೈಗೆ ಒಪ್ಪಿಸಿ ನಿಶ್ಚಯವಾಗಿ ಅಸಾಧ್ಯ ಸಾಧ್ಯ ನಿನ್ನ ಜೀವನದಲ್ಲಿ ಮಾಡಿ ನಾಳೆ ಹೊಸ ವಾರದಲ್ಲಿ ನಿನ್ನನ್ನು ಒಂದು ಹೊಸ ರೂಪದಲ್ಲಿ ನಿನ್ನನ್ನು ಕಾದು ಕಾಪಾಡುವ ದೇವರಾಗಿದ್ದಾರೆ. ಕಣಗಲ್ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಮನುಷ್ಯರಿಗೆ ಅಸಾಧ್ಯ ನಿನಗೆ ಸಾಧ್ಯವಾಗುತ್ತದೆ. ನಿನಗೆ ಅಸಾಧ್ಯ ಅಂತ ಯಾವುದಿಲ್ಲ ಅಯ್ಯ. ಹೌದು ಸ್ವಾಮಿ, ಈ ಪ್ರಪಂಚದಲ್ಲಿ ನಮಗಿರೋ ಸಣ್ಣ ಬಾಧೆಗಳು, ಸಣ್ಣ ಅನಾರೋಗ್ಯಗಳು, ಸಣ್ಣ ಅಸಮಾಧಾನಗಳು, ಇದೆಲ್ಲ ನಿನ್ನ ಕೈಯಲ್ಲಿ ಹೋಗುವಾಗ ನೀನು ಅದು ಸಾಧ್ಯಪಡಿಸೋ ದೇವರಾಗಿದೆ ಅಯ್ಯ. ಯಾರ್ಯಾರು ತನ್ನನ್ನು ತಾನು ತಗ್ಗಿಸಿಕೊಂಡು ನಿನ್ನ ಮುಂದೆ ಅವರ ವಿಷಯಗಳಿಂದ ಅಸಾಧ್ಯ ಅಂತ ಬಂದಿದ್ದಾರೋ ಅವುಗಳನ್ನು ನೀನು ಸಾಧ್ಯಪಡಿಸಿ ಪುನರುತ್ಥಾನ ದಿನದಲ್ಲಿ ಆ ಮಕ್ಕಳನ್ನೊಂದು ಸಾಕ್ಷಿಯಾಗಿ ನನ್ನ ಬಲದಿಂದ ತುಂಬಿಸಯ್ಯ. ರಕ್ಷಿಸು, ಆಧರಿಸು, ಕನಿಕರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರಾದ ದೇವ್ರ ಮಕ್ಕಳೇ, ಧೈರ್ಯವಾಗಿರಿ. ಅಸಾಧ್ಯ ಅಂತ ಯಾವುದಿಲ್ಲ, ದೇವರು ಸಕಲವೂ ಸಾಧ್ಯವೇ. ಸೊ ನಾಳೆ ಹೊಸ ವಾರ ಮತ್ತೆ ಇನ್ನೊಂದು ವಾಕ್ಯದಿಂದ ನಾವು ಭೇಟಿಯಾಗೋ ತನಕ ದೇವ್ರ ಈ ವಾರ ಎಲ್ಲ ನಿಮ್ಮನ್ನು ಕಾದು ಕಾಪಾಡಿದ್ದಾರೆ. ಮೇ ಗಾಡ್ ಬ್ಲೆಸ್ ಯು. ಎದ್ದೇಳಿ ಬೇಗ ಸಭೆಗಳಿಗೆ ಹೋಗಿ ದೇವ್ರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ.